ಲವ್ ಯು ರತ್ತೋ ರತ್ತೋ ಏ ಚೆನ್ನಾಗೈತಾ ಇದು ಅಯ್ಯೋ ಕಡುಬು ಕಬ್ಬು ಅಲ್ಲ ಕಡುಬು ಏನಿಯೋ ಅದು ಹೆಂಗ್ ಸೌಂಡ್ ಮಾಡತ್ತದು ನೋಡಿ ಇಷ್ಟು ಉದ್ದ ಇದೆ ಔಟ್ ಬ್ಲಾಗ್ ಅವಳೇ ನೋಡ್ತಿದ್ದಾಳೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಸ್ ಚಾನಲ್. ರತ್ತೋ ರತ್ತೋ ಏ ಗಣಪ ಅಲ್ಲ ಗೌರಮ್ಮ. ಗೌರಮ್ಮನಿಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ ಗಣೇಶ ಗೌರಿ ಸೂಪರ್ ಸ್ಟಾರ್ ನಮ್ ಗೌರಿ ಅಲ್ಲ ಅವ್ರಿಗೆ 5 kg ತುಪ್ಪ ನಮ್ ಗಣೇಶ ದಪ್ಪ. ಸಾಯಂಕಾಲ ಹಂಗೆ ಶೋಭಾ ಮತ್ತು ತನು ಮನು ಎಲ್ಲ ಬಂದಿದ್ರು. ಅವ್ರು ಬಂದ ತಕ್ಷಣ ಇಯಾನ ಫುಲ್ ಬ್ಯುಸಿ, ಅವ್ರ ಜೊತೆ ಎಷ್ಟು ಚೆನ್ನಾಗಿ ಆಟ ಇದ್ಲು. 3 ಜನ ಫುಲ್ ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ. ಎಲ್ಲ ಅವಾಗ ನಾವು ಆಡ್ತಾ ಇದ್ದಿದ್ದಿಲ್ಲ ರತ್ತೋ ರತ್ತೋ ಅದು ಇದು ಎಷ್ಟೊಂದು ಆಟಗಳೆಲ್ಲ ಆಡಿದ್ವಿ. ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಅಷ್ಟೊಂದು ಆಟ ಆಡ್ತಾ ಇದ್ಲು. ಎಲೆಕ್ಟ್ರಾನಿಸಿಟಿ ಆನೆ ಚಿಟ್ಕೋಬೇಕಂದ್ರೆ ಓಡು, ಫಸ್ಟ್ ಓಡೋಗ್ತಾಳೆ. ಎಲ್ ಚಿಟ್ಕೋತೀಯ? ಮಲಗಿರ್ಬೋದೇನೋ ಅಂತ ನಾನು ಅನ್ಕೊಂಡೆ. ಓಡು ಓಡು ಓಡು. ಹುಡ್ಕೊಂಡೋಗಿ ಇಲ್ಲಿ ಒರ್ಸ್ಕೊಂಡು ಎಲ್ಲಾರು ಎಲ್ಲಿ 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 ಸುಬ್ಬನೇ ಹಿಡಿಯಕೋತ ಸೂಪರ್ ಮಾತ್ರ ಬಿಡಂಗಿಲ್ಲ. ಚಲ್ಸದ್ ಬಿಸಿ ಚಂದಪ್ಪ ಮನೆ ದೊಡ್ಡ ಅದಕ್ಕೆ ದೊಡ್ಡ ದೊಡ್ಡ ಮಾಡಕತ್ತೇನೆ ಜಲ್ದಿ ಏನು ಇವದು ನೋಡೋಣ ಹೆಂಗ್ ಮಾಡಿ ನಂಗೆ ಮಾಡುವ. ಅಯ್ಯೋ ನೋಡಿರ್ಲಿ ಏನ್ ಮಾಡ್ತೀಯ? ಏನ್ ಬೇಕು? ರಾತ್ರಿ ಊಟಕ್ಕೆ ಮೆಂತೆ ಕಡುಬು ಮಾಡೋಣ ಅಂತ ಅನ್ಕೊಂಡ್ವಿ. ಎಷ್ಟು ದಿನ ಆಯಿತು ತಿಂದೇ ಇರಲಿಲ್ಲ, ಸೊ ಅದಕ್ಕೆ ಅಮ್ಮಗೆ ಹೇಳ್ದು ಮಾಡೋಣ ಅಂತ. ಮೆತ್ತೆ ಕೂಡ ಇತ್ತು, ಸೊ ಅದಕ್ಕೆ ಮೆಂತೆ ಕಡುಬು ಮಾಡಿರೋದು. ಯಾರಿಗೆ
ಇದ್ರಾಗ ನಿನಗೆ ಹಾಕ್ತೀನಿ ಇದು ಅವ್ರಿಗೆ ಕೊಡೋಣ ಇದು ನಿನ್ಗ ದೊಡ್ಡದು ನಿನ್ಗ ಅವಳಿಗೆ ದೊಡ್ಡದೇ ಬೇಕಂತ ತಟ್ಟೆ. ಹೌದಾ ಹೌದಾ ಯಾರವರು? ಏನಿದು ಫುಡ್ ಏನದು? ಚಪಾತಿ. ಚಪಾತಿ ಹಿಟ್ಟಿಂದ ಮಾಡಿದ್ದು. ಕಡುಬು. ಕೊಡ್ಲಾ ನಿಂಗ ಏನಯ್ಯ? ಕಾಸು ಪ್ಲೇಟ್ ಇದ ಕಡುಬು ಅಯ್ಯ. ಅಯ್ಯೋ ಕಡುಬು. ಕಬ್ಬು ಅಲ್ಲ ಕಡುಬು. ಕಡುಬು. ಕರೆಕ್ಟ್. ಕರೆಕ್ಟ್. ಕಡುಬು ವಾವ್ ಎಷ್ಟು ಚಂದ ಹೇಳ್ದೆ ಅಮ್ಮ. ಬಿಸಿ ಇದೆಯಾ? ಅಯ್ಯೋ ಇಲ್ಲಿ ನೋಡು, ಮಾಮ ಕರಿತಾರೆ. ಐ ಲವ್ ಯು. ಅಯ್ಯೋ ಅಮ್ಮ. ಇದು ನಾನು ಎಲ್ಲಾರ್ಗು ಹಾಕೊಳ್ಳೋವರೆಗೆ ವೇಟ್ ಮಾಡ್ತಿದ್ದಾಳ. ಬೆಳ್ಳುಳ್ಳಿ ಅಯ್ಯೋ ತಗೋ ತಿನ್ನು. ಇಷ್ಟ ಇಲ್ವಾ? ಯಾಕೆ? ಕೆಮ್ಮು ಹೋಗುತ್ತೆ. ಚಂದ್ರ ತಂದ ಮೇಲೋಡು ಮಿನಗುತ್ತಾರೆ ಮಿನಗುತ್ತಾರೆ ಅಂದ ಅಂದ ನೋಡು ಎಂತ ನೋರಂತ ಚಂದ ತಂದ ರಾತ್ರಿ ದಾಟಿ ಆಯ್ತು ಮಲಗು ಬತ್ತ ಕಂದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಇವಾಗ ರೆಡಿಯಾಗಿ ನಾನು ಅತ್ತೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಮಾವ ಬಂದಿದ್ದಾರೆ ಕರ್ಕೊಂಡೋಗೋದಕ್ಕೆ. ಸೊ ಇನ್ನು ಅತ್ತೆ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದೇನದು ಮೊಬೈಲ್ ಏನದು ಪೆಣ್ಣ ಗೊತ್ತಿದ್ದು ಮತ್ತೆ ಗೊತ್ತಿದ್ದು ಸುಮ್ಮನೆ ಕೇಳ್ತಾಳೆ. ಏಯ್ ಬೊಟ್ಟಿಟ್ಕೊಂಡಿಯ? ಅಯ್ಯೋ ಯಾರಿಟ್ರು? ನೀವು ಯಾರಿಟ್ರು ಬೊಟ್ಟು? ಯಾ ಬಾಯಲ್ಲಿದ್ಯಾ? ಆಯಿತು. ಇಲ್ಲಿಗೆ ಬಂದರೆ ಆ್ಯಸ್ ಯೂಶುವಲ್ ಮತ್ತೆ ಅತ್ತೆ ಮಾವ ಇಬ್ಬರು ಕಿಟಕಿಲಿ ಕರ್ಕೊಂಡು ಹೋಗಿ ತಿನ್ನಿಸ್ಬೇಕು. ಇಲ್ಲಿ ಬಂದರೆ ಅದೇ ನೆನಪಾಗ್ಬಿಡುತ್ತೆ. ಊಟ ಅಂದರೆ ಸಾಕು ಇಲ್ಲಿಗೆ ಬರಬೇಕು. ನಿನಗೆ ಗೊತ್ತಿದೆಯಲ್ಲ. ತಿನ್ಸ. ಸೊ ಯಾನಾಗೆ ಹಂಗೆ ಹಿಂಗೆ ಓಡಾಡ್ಸ್ಕೊಡೆಲ್ಲ ತಿನ್ಸಿದ್ದಾಯಿತು. ಅದಾದಮೇಲೆ ಊಟಕ್ಕೆ ಅನ್ನ ಮತ್ತು ತುಪ್ಪ ಪಪ್ಪು ಇತ್ತು, ಹಾಗೆ ಕಾಳು ಕೂಡ ಮಾಡಿದರು. ಸೊ ಫಸ್ಟ್ ಏನ ತಿನ್ಕೊಂಡು ಆಮೇಲೆ ನಾವು ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಸಾಯಂಕಾಲ ಟೀ ಕುಡ್ಕೊಂಡ್ವಿ. ಹಾಗೆ ಚಿಕ್ಕ ಮಾವ ಕೂಡ ಬಂದಿದ್ದರು ಮೈಸೂರಿಂದ. ನಿಶ್ಚಿತ್ ಅವರು ಇದ್ದಾರಲ್ಲ, ಅವರ ಪಪ್ಪ ಬಂದಿದ್ದರು. ಸೊ ಅವರು ಕೂಡ ಸ್ವಲ್ಪ ಹೊತ್ತು ಏನ ಸ್ಟಾರ್ಟಿಂಗ್ ಹೋಗಿಲ್ಲ, ಆಮೇಲೆ ಆಯಿತು ಅವ್ರ ಜೊತೆನೂ ಅಡ್ಜಸ್ಟ್ ಆಗಿ ಆಟ ಆಡಿಕೊಂಡು ಅವ್ರ ಜೊತೆನೇ ಇದ್ಲು. ಸೊ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಪಡ್ಡು ಮಾಡಿದರು ಅಮ್ಮ. ಸೊ ಪಡ್ಡು ಎಲ್ಲ ತಿನ್ಕೊಂಡ್ವಿ. ವಿಯಾನ ಕೂಡ ಅವಳು ಪಡ್ಡು ಮಾಡಿಬಿಟ್ರೆ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಕೊಂಡಿರ್ತಾಳೆ ತಿನ್ಕೊಂಡು. ಏನು ಮಾಡ್ತಿದ್ಯಾ? ಎಲ್ಲಿರ್ತೀಯಾ? ಇಲ್ಸಿಯು ಇನ್ನು ಸ್ನಾನ ಮಾಡಿಲ್ಲ ನೋಡ್ರಿ. ನಮ್ಮ ಮಿಯಾ ನಂಗೆ ತಿರುಗ್ತಿದ್ದಾಳ, ಮಾತೇ ಕೇಳಲ್ಲ. ಸೊ ಈ ಜೀವನ ಖಾಲಿಯಾಗಿದೆ. ಈ ಥರ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡೋಣ ಎಷ್ಟೊತ್ತವರೆಗೂ ಖಾಲಿ ಇರುತ್ತೆ ಅಂತ. ಒಂದು ಜಾಗ ಅಂತೂ ಇದ್ದೇ ಇರುತ್ತೆ ಬಟ್ಟೆ ಹಾಕೋಕ್ಕೆ. ಚೇರ್ ಆದರೂ ಆಗಲಿ, ಈ ಥರ ಆಗಲಿ
ಇಲ್ಲಿ ಯಾನ ಏನೋ ಸ್ನಾನ ಮಾಡ್ಕೊಂಡಿಲ್ಲ. ನಾನು ಮಾಡಿಸ್ತೀನಿ ಬಾ. ಬಂದೆ ಎಲ್ಲೋಗ್ತೀಯಾ? ತಲೆ ಸ್ನಾನ ಮಾಡ್ಬಾ. ಅಯ್ಯನಾಗೆ ಬನಾನ ತಿನ್ನಿಸ್ತಿದ್ದಾರೆ. ಹೊಸದು ಮಿಕ್ಸಿ ಬಂದಿದೆ ಮನೆಗೆ. ಇವಾಗ ಮಂಜು ಆನ್ಲೈನ್ ಆರ್ಡರ್ ಮಾಡಿದ್ದ, ನೋಡೋಣ ಯಾವ್ದು ಆರ್ಡರ್ ಮಾಡಿದ್ದಾನೆ ಅಂತ. ಯಾವ್ದು ಮಂಜು ಆರ್ಡರ್ ಮಾಡಿರೋದು? ಯಾವ್ದು ಆರ್ಡರ್ ಮಾಡಿ ಬ್ರ್ಯಾಂಡ್? ಯಾವುದು ಲೈಫ್ ಲಾಂಗ್. ಲೈಫ್ ಲಾಂಗ್ ಹೊಸ ಮಿಕ್ಸಿ. ಏನಿವು ಅದು? ಹೆಂಗ್ ಸೌಂಡ್ ಮಾಡುತ್ತದು? ಅವಳು ಒಳಗೆ ಬರಬಾರ್ದು, ಒಟ್ಟು ಹೊರಗೆ ಇರಬೇಕು. ಹೋಗೋಣ ಹೋಗೋಣ ಅಂತಾನೆ ಇದ್ದಾಳು. ಅಯ್ಯೋ ಕ್ಯೂಟ್ ಇದೆ. ಚೆನ್ನಾಗಿದೆ. ಎಷ್ಟೊಂದು ಕೊಟ್ಟವ್ರೆ? ಒಂದು ಜ್ಯೂಸ್ ಅವ್ರದ್ದು ಬಂದಿದ್ಯಾ? ಎಷ್ಟಾಯ್ತು ಕಾಸ್ಟ್? ಇದು 1500 ಅಷ್ಟೇ? 1500 ಇಷ್ಟೆಲ್ಲ ಬಂದಿದ್ದಾವ? ಬಿಗ್ ಬಿಲಿಯನ್ ಡೇಸ್. ಓ, ಆ್ಯಕ್ಚುಲಿ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಇರುತ್ತೇನೋ, ಇಷ್ಟೊಂದು ಕೊಟ್ಟವ್ರೆ ಅಂದರೆ. ಇದೊಂದು ಇಲ್ಲೆರಡು. ನೀವು ಹಾಳಾತಾಳು. ಆಯ್ತು ಬಂದ್ರೆ ಇರು, ಅಜ್ಜಿ ಆಚೆ ಹೋಗ್ಬೇಕಂತ. ಪುಟ್ ಚೆನ್ನಾಗಿದಾವು. ಇದೊಂದು ದೊಡ್ಡ ಸೈಜ್ ಇದೆ. ಆಮೇಲೆ ಇನ್ನೊಂದಿದೆ ಸೇಮ್ ಪವರ್ದು ಪ್ರೆಸ್ಟೀಜ್ ಇತ್ತು. ಇದ್ರದ್ದು ಡಬಲ್ ಕಾಸ್ಟ್ ಅದು. ಇದೊಂದ್ಸತಿ ಟ್ರೈ ಮಾಡೋಣ ಅಂತ ತರಿಸಿದ್ದು. ಇದು ಜ್ಯೂಸರ್, ಆರಾಮ್ ಜ್ಯೂಸ್ ಮಾಡ್ಕೊಳಕ್ ಚೆನ್ನಾಗಿತ್ತು ನೋಡೋಣ. ಇದ್ರಲ್ಲಿ ಮತ್ತೆ ಜಾಸ್ತಿ ಜಾರ್ಸ್ ಇದಾವೆ. ಅದಕ್ಕಿಂತ ಹೊಸದು ಮಿಕ್ಸಿ ಮನೆಗೆ ವರ್ಕ್ ಆಗ್ಬೋದು. ಬಟ್ 1500 ಆ್ಯಕ್ಚುಲಿ 2000 ಅದು MRP ಇರೋದಲ್ಲ. 2500 ಏನೋ. ಹಳೇದನ್ನ ಹೇಳಿದ್ನಲ್ಲ ನೋಡ್ರಿ, ಸೋನಲ್ ರಾಯಲ್. ಸಾರಿ, ಎಷ್ಟು ವರ್ಷದಿಂದ ಇದೆ ಅಂದ್ರೆ ಒಂದು ಆಯ್ತು, ಅಮ್ಮ ಹೇಳಿದ 10 ವರ್ಷ ಮೇಲೆಯಿಂದ. ಇದನ್ನು 750 ವಾಟ್ಸ್, ಪ್ರೆಸ್ಟೀಜ್ನು ಸೇಮ್ ಇತ್ತು 750 ವಾಟ್ಸ್, ಲೆಸ್ ಜಾರ್ಸ್. ಬಟ್ ಇದ್ರಲ್ಲಿ ಜಾಸ್ತಿ ಇದಾವೆ. ಮತ್ತೆ ಅದ್ರದ್ದು ಹಾಫ್ ಪ್ರೈಸ್ ಇದು. ಅದು ಜಸ್ಟ್ ಬ್ಲೆಂಡರ್, ಸ್ಮೂತೀಸ್, ಅದು ಜ್ಯೂಸ್ ಆ ಥರ ಮಾಡ್ಕೊಳಕ್ಕೆ ಅಷ್ಟೇ ಚೆನ್ನಾಗಿ. ಈ ಥರ ಎಲ್ಲ ಯೂಸ್ ಮಾಡೋಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇದು ಏನಾಗಿತ್ತು ಅಂದರೆ, ಮೊನ್ನೆ ಅಮ್ಮಗೆ ಕರೆಂಟ್ ಶಾಕ್ ಹೊಡೆದ್ಬಿಡ್ತು. ಅದಕ್ಕೆ ಮಿಕ್ಸಿಗೆ ಹಾಕಿದ್ರದ ಒಳಗಡೆ ನೀರು ಲೀಕ್ ಆಗಿಬಿಟ್ಟಿದೆ. ಅದೊಂದು ಸ್ವಲ್ಪ ಜುಮ್ ಅಂದಂಗೆ ಆಯಿತು. ಅದಕ್ಕೆ ಮಂಜು ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ ಅದು ಬೇಡ ಅಂತ. ಗಾಡಿ ಬಾಕ್ಸ್ ಎಲ್ಲ ಇತ್ತು. ಯಾವುದೋ ಒಂದಕ್ಕೆ ಕುಕ್ಕರ್ದು ಏನಾಗಿತ್ತು, ಕೆಳಗಡೆದು ಪಾರ್ಟ್ ಹಿಂಗಿರುತ್ತಲ್ಲ, ಅದು ಸಪ್ರೇಟ್ ಆಗಿಬಿಟ್ಟಿದೆ. ಅದಕ್ಕೆ ವಾರಂಟಿ ಕಾರ್ಡ್ ಬೇಕಂತ ಹೊಸದು ರಿಪ್ಲೇಸ್ ಮಾಡ್ತೀನಿ ಅಂದರು. ಬಟ್ ನಮ್ಮಮ್ಮ ನೋಡಿದಾರೋ ಏನೋ ಗೊತ್ತಿಲ್ಲ, ಈ ಡಬ್ಬದಲ್ಲೇ ಹಾಕಿ ಹಂಗೆ ಡಬ್ಬನೇ ಎಸ್ಬಿಟ್ಟಿದ್ದಾರೆ ಅಂತ ಕಾಣ್ತು. ಕುಕ್ಕರ್ದು ಲಾಸ್ ಆಯ್ತದು. ಸೊ ಅದಕ್ಕೆ ಬಂದಿದ ತಕ್ಷಣ ಫಸ್ಟ್ ವಾರಂಟಿ ಕಾರ್ಡ್ನ ಒಂದು ಪ್ಲೇಸಲ್ಲಿ ಎತ್ತಿಟ್ಕೋಬೇಕು, ಇಲ್ಲ ಅಂದರೆ ಹಿಂಗೆ. ಜ್ಯೂಸರ್ ಜಾರ್ ಚೆನ್ನಾಗಿದೆ ಜ್ಯೂಸ್ ಮಾಡೋದು. ಅದರದ್ದೇ ಸ್ವಲ್ಪ ಟೈಟಾಗಿ ಹೋಗ್ತಂದ್ರೆ ಹೋಗುತ್ತೆ. ಇದ್ರದ್ದು ಟೈಟ್ ಐತಲ್ಲ, ಆಚೆ ಲೀಕ್ ಆಗಂಗಿಲ್ಲ ಇದು. ನಾನು ಅಮ್ಮ ಜಂಪ್ ಆಗಿದ್ದು ನೋಡಿದೆ, ಏನಾಯ್ತು ಅಂತ ನಾನು ಶಾಕ್ ಹೊಡೆದಿದ್ದು. ಯಪ್ಪ ಹುಷಾರಾಗಿರ್ಬೇಕು. 20 ವರ್ಷ ಆಯ್ತು. 20 ವರ್ಷ? ಹೌದಾ? ಅಪ್ಪ ಭಾಳ ವರ್ಷ ಅದು. ಏನು ತಿಂತಿದೀಯು? ಎಮ್ಮಿ ಯಾನಾಗ ಇವಾಗ ಜಸ್ಟ್ ತಲೆ ಸ್ನಾನ ಮಾಡಿಸ್ದೆ. ಇಷ್ಟು ಉದ್ದ ಇದೆ. ಔಟ್ ಬ್ಲಾಗ್ ಅವಳೇ ನೋಡ್ತಿದ್ದಾಳೆ ನೋಡಿ. ಸಾಕಮ್ಮ, ಎತ್ತಿಡು ಮೊಬೈಲು. ಆಯ್ತು, ಆಚೆ ಬಿಸಿಲಿಗೆ ಹೋಗಿ. ಊರಿಂದ ಮಾಮ ಮತ್ತು ಅವ್ರ ಮಗಳು ಬಂದಿರೋದು. ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ತಮ್ಮ. ಸೊ ಅವ್ರ ಮಗಳಿಗೆ ಇಲ್ಲೇ ಕಾಲೇಜ್ ಆಗಿರೋದು. ಸೊ ಹಾಗಾಗಿ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ಯಾರು ಎಲ್ಲಿದ್ದಾರೆ?
ಏನದು? ಕ್ಯಾಮ್ರಾ ಅಲ್ಲ, ಮಿರರ್. ಮಿರರ್. ಅಲ್ಲಿಡು, ವಾಪಸ್ ಇಡು. ಆಯ್ತು ಬಿಡು, ಮಿರರಾ ಅಲ್ಲಿ ಇಟ್ಬಿಡು, ವಾಪಸ್ ಇಡು. ಕರೆಕ್ಟ್ ಇದೆ ಅಮ್ಮು ನಿಮಗೆ ಸೈಜು. ಕಳ್ಸು. ಆಯ್ತು, ತೆಗಿ ಬಾ, ತೆಗಿ, ವಾಪಸ್ ಇಡು. ಇಡು ಅಲ್ಲಿಡು. ಎಲ್ಲ ಕಾಣಿಸ್ಬಿಡುತ್ತೆ. ಎಲ್ಲಿ ಹೆಂಗೆ ಸ್ಟೈಲ್ ಮಾಡ್ತಾರೆ, ಸ್ಟೈಲ್ ತಲೆ ಮೇಲೆ ಇಟ್ಕೊಳಕ್ ಸ್ಟೈಲ್ ರಾಣಿ. ನಡಿ. ಹಾಗೆ ಮಾಮ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತಂತೆ, ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಏನಾಗಿ ನಾನು ಒಂದು ಬೆಳ್ಳಿದು ಸರ ನೋಡ್ತಾ ಇದ್ದೆ, ಯಾಕಂದರೆ ಆಲ್ರೆಡಿ ಗದೆ ಇದೆ ಕತ್ತೆಲ್ಲ ಹಾಕೋಕ್ಕೆ. ರುದ್ರಾಕ್ಷಿ ಕೂಡ ತಂದಿದ್ದಾರೆ, ಬಟ್ ಎಲ್ಲ ದೊಡ್ಡ ಸೈಜ್ ಇತ್ತು. ಸೊ ಹಾಗಾಗಿ ಅದು ಬೇಕಿದ್ರೆ ಕಟ್ ಮಾಡಿ ಕೊಡ್ತೀನಿ ಅಂದರೂ ಸದ್ಯಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೆ ಹಂಗೆ ಬಂದ್ವಿ. ಹಾಗೆ ಈ ಉಂಗುರ ನೋಡ್ತಾ ಇದ್ದೀರಲ್ಲ, ತುಂಬಾ ಇಷ್ಟ ಆಗ್ಬಿಡ್ತು. ಅವಳ ಕೈಗೆ ಕರೆಕ್ಟ್ ಪರ್ಫೆಕ್ಟ್ ಸೂಟ್ ಆಯಿತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅದಕ್ಕೆ ಅಮ್ಮ ನಾನೇ ಕೊಡಿಸ್ಬಿಡ್ತೀನಿ ತೊಗೊಂಡ್ಬಿಟ್ಟು, ಹೆಂಗಿದ್ರು ಜವಳಕ್ಕೆ ಏನಾಗೆ ಗುಂಡು ಓಡಿಸ್ತೀವಲ್ಲ, ಸೊ ಗುಂಡು ಹೊಡ್ಸಿದಾಗ ಕೊಡಿಸ್ಬೇಕಂತೆ. ಸೊ ಅದಕ್ಕೆ ನಾನೇ ಕೊಡಿಸ್ತೀನಿ ತಗೋ ಅಂತ ಹೇಳಿದ್ರು. ಕರೆಕ್ಟ್ ಸೈಜ್ ಸಿಕ್ತು. ಸೊ ಏನಾಗೊಂದು ಉಂಗುರ ತೊಗೊಂಡ್ವಿ. ಹಾಗೆ ನಾನು ಒಂದು ಇಯರಿಂಗ್ಸ್ ಕೂಡ ತೊಗೊಂಡಿದ್ದೀನಿ. ನಂದು ತುಂಬ ದಿನ ಅನ್ಕೊತಿದ್ದೆ ಒಂದು ಚಿಕ್ಕದು ಬ್ಲ್ಯಾಕ್ ಕಲರ್ ಒಂದು ಸ್ಟಡ್ ಇರೋ ಥರ ತೊಗೊಳ್ಳೋಣ ಅಂತ. ಸೊ ಅದು ಕೂಡ ತೊಗೊಂಡೆ. ಹಾಗೆ ಇನ್ನೊಂದು ಚಿಕ್ಕದು ಇಯರಿಂಗ್, ಮತ್ತು ನನಗೊಂದು ಇಯರಿಂಗ್, ಮತ್ತು ಇಯಾನಾಗೆ ಒಂದು ಉಂಗುರ, ಇಷ್ಟು ತೊಗೊಂಡ್ವಿ. ಅವಳಿಗೆ ಬೆಳ್ಳಿ ಸರ ತೊಗೊಂಬರಕ್ಕಂತ ಹೋಗಿ ಇಷ್ಟೆಲ್ಲ ತೊಗೊಂಬಂದ್ವಿ. ಹಾಗೆ ಬಳೆ ಕೂಡ ತುಂಬ ದಿನದಿಂದ ಅನ್ಕೊತಾ ಇದ್ದೆ ತೊಗೊಬೇಕು ಅಂತ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸರಿ, ನೆಕ್ಸ್ಟ್ ಟೈಮ್ ಕಿರಣ್ ಜೊತೆ ಬಂದಾಗ ತೊಗೊಂಡ್ರೆ ಆಯಿತು ಅಂತ ಬಂದ್ವಿ. ಅಲ್ಲಿದ್ದ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಮಳೆ ಅಂದರೆ ಮಳೆ. ಈ ರೋಡ್ ಹೆಂಗಾಗಿದೆ ಅಂದರೆ ಕಂಟಿನ್ಯೂ ಮಳೆ ಬರ್ತಾಯಿದೆ. ಫುಲ್ ರೋಡೆಲ್ಲ ನೀರು ಹಂಗಾಗ್ಬಿಟ್ಟಿತ್ತು. ಸರಿ, ಕ್ಯಾಬ್ ಬುಕ್ ಮಾಡೋಕ್ಕೆ ಅಷ್ಟು ಹೊತ್ತಾಯಿತು. ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ, ಇಷ್ಟೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಈ ವಿಡಿಯೋನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ಡೈಲಿ ವ್ಲಾಗ್ಸ್ ಜೊತೆ ಮತ್ತೆ ಸಿಗ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.